ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆಲ್ಲ ಗೊತ್ತಿದೆ, ಈಗಾಗಲೇ ಪರಿಷ್ಕೃತ ಅಂಕಗಳು ಕೂಡ ಪ್ರಕಟ ಆಗಿರುತ್ತವೆ. ಅಂದರೆ ವಿದ್ಯಾರ್ಥಿಗಳು ಪಡೆದುಕೊಂಡಂತಹ ಅಂಕಗಳು ಇಲ್ಲಿ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು. ಅವರಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಕೊಡಲಾಗಿತ್ತು. ಅಂದರೆ ಅವರು ಪಡೆದುಕೊಂಡ ಅಂಕಗಳಲ್ಲಿ ಏನಾದರೂ ಈಗ ಕೀ ಆನ್ಸರ್ಗಳು ಬಿಟ್ಟಾಗ ಮತ್ತು ಪಡೆದುಕೊಂಡ ಅಂಕಗಳಲ್ಲಿ ವ್ಯತ್ಯಾಸ ಆಗಿತ್ತು ಅಂತ ಕೆಲವರು ಅಬ್ಜೆಕ್ಷನ್ ಸಲ್ಲಿಸಿದ್ರು. ಹಾಗಾಗಿ ಇಲ್ಲಿ ರಿವೈಸ್ಡ್ ರಿಸಲ್ಟನ್ನು ಅನೌನ್ಸ್ ಮಾಡಲಾಗಿತ್ತು ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಬಹಳಷ್ಟು ಪೋಷಕರು ಕೇಳ್ತಾ ಇದ್ರಿ, ಆದರೆ ಅದು ಏನು ಸ್ಕೂಲ್ ಎಜುಕೇಷನ್ ಒಂದು ವೆಬ್ಸೈಟ್ನಲ್ಲಿ ಬಟ್ ಸೇಮ್ ಅಂಕಗಳೇ ಬರ್ತಾ ಇವೆ ಅಂತ ತಿಳಿಸ್ತಾ ಇದ್ರಿ. ಮತ್ತು ಅಲ್ಲಿ ನೀಡಿರುವಂಥ ದಿನಾಂಕ ಕೂಡ 27ನೇ ಏಪ್ರಿಲ್ 2026ರವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿದೆ ಎನ್ನುವಂಥ ಒಂದು ಮಾಹಿತಿಯಲ್ಲಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ರಿ. ನೋಡಿ, ಇಲ್ಲಿ ಏನಾಗಿದೆ ಅಂದರೆ ಯಾರು ಅಬ್ಜೆಕ್ಷನ್ಗಳನ್ನು ಸಲ್ಲಿಸಿದ್ದೀರಿ ಅವ್ರದ್ದು ಇಲ್ಲಿ ಏನಾದರೂ ನಿಖರವಾಗಿ ಕೀ ಆನ್ಸರ್ ಬಿಟ್ಟಾಗ ಪಡೆದುಕೊಂಡ ಅಂಕಗಳು ಮತ್ತು ಈಗ ಪರಿಷ್ಕೃತ ಅಂಕಗಳನ್ನು ಬಿಟ್ಟಾಗ ಪಡೆದುಕೊಂಡ ಅಂಕಗಳಲ್ಲಿ ಏನು ವ್ಯತ್ಯಾಸ ಯಾಕಾಗಿದೆ ಅಂದರೆ ಅವರ ಕೀ ಆನ್ಸರಲ್ಲಿ ಇರುವಂತಹ ಅಂಕಗಳು ಹೆಚ್ಚಿದ್ದು, ಪಡೆದುಕೊಂಡಂಥ ಅಂಕಗಳು ಅಥವಾ ಏನು ರಿಸಲ್ಟ್ ಬಿಟ್ಟಿದ್ರು ಮೊದಲಿಗೆ ಅದರಲ್ಲಿರುವಂಥ ಅಂಕಗಳಲ್ಲಿ ವ್ಯತ್ಯಾಸವಾದಾಗ ಅವರು ಆಕ್ಷೇಪಣೆಗಳನ್ನು ಸಲ್ಲಿಸಿದ್ರು. ಹಾಗಾಗಿ ಅವ್ರದ್ದು ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೆಲವು ವಿದ್ಯಾರ್ಥಿಗಳದ್ದು ಇಲ್ಲಿ ಏನು ಅಬ್ಜೆಕ್ಷನ್ ಸಲ್ಲಿಸಿಲ್ಲ, ಅವ್ರದ್ದು ಸೇಮ್ ಅಂಕಗಳು ಬಂದಿವೆ ಅಂತಲೇ ಹೇಳ್ಬೋದಾಗಿದೆ. ಇನ್ನು ಮೊದಲ ಸುತ್ತಿನ ಸೀಟು ಹಂಚಿಕೆ ಯಾವಾಗ ಬಿಡುಗಡೆ ಆಗುತ್ತಿದೆ ಅಂತ ಕೇಳ್ತಾ ಇದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಮಾಹಿತಿಯನ್ನು ನೀಡುವುದಾದರೆ, ಇಲ್ಲಿ ಕಳೆದ ವರ್ಷ ಅಂದರೆ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಮೊದಲಿಗೆ ಇಲ್ಲಿ ಪರಿಷ್ಕೃತ ಅಂಕಗಳನ್ನು ಮೇ 8, 2025ರಂದು ಇಲ್ಲಿ ಬಿಡುಗಡೆಯಾಗಿತ್ತು. ತಾವು ಕೂಡ ಗಮನಿಸಬೇಕು. ಅಂದರೆ ರಿವೈಸ್ಡ್ ರಿಸಲ್ಟ್ ಇಲ್ಲಿ ಮೇ 8ಕ್ಕೆ ಬಿಡುಗಡೆಯಾಗಿತ್ತು. ನೆಕ್ಸ್ಟ್ ಇಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಹಾಗೂ ಕಟ್ ಆಫ್ ಅಂಕಗಳು, ಮೊದಲ ಸುತ್ತಿನ ಕಟ್ ಆಫ್ ಅಂಕಗಳು ಯಾವಾಗ ಬಿಡುಗಡೆಯಾಗಿತ್ತು ಅಂದರೆ ಮೇ 20ಕ್ಕೆ ಇಲ್ಲಿ ರಿಲೀಸ್ ಆಗಿತ್ತು. ಹಾಗಾಗಿ ಇಲ್ಲಿ ತಾವುಗಳು ನೋಡಿ ಈಗಾಗಲೇ ಒಂದು 3 ದಿನಗಳು ಕಳೆದಿವೆ ಅಂತ ಹೇಳ್ಬೋದು. ಇನ್ನೊಂದು 3-4 ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಮತ್ತು ಕಟ್ ಆಫ್ ಅಂಕಗಳು ಕೂಡ ಬಿಡುಗಡೆಯಾಗುತ್ತವೆ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಇಲ್ಲಿ ಆಗಲೇ ಆಲ್ರೆಡಿ ಈಗ ರಿವೈಸ್ಡ್ ರಿಸಲ್ಟ್ ಅನೌನ್ಸ್ ಆಗಿರೋದ್ರಿಂದ ಇನ್ನೇನು ಬಹಳ ದಿನ ಇಲ್ಲಿ ಲೇಟ್ ಆಗುವುದಿಲ್ಲ. ಇನ್ನು 3 ಅಥವಾ 4 ದಿನಗಳಲ್ಲಿ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಹಾಗೂ ಇಲ್ಲಿ ಕಟ್ ಆಫ್ ಅಂಕಗಳು ಬಿಡುಗಡೆ ಆಗುತ್ತವೆ. ಮತ್ತು ಅವರಿಗೆ ಅಡ್ಮಿಷನ್ ಮಾಡಲಿಕ್ಕೆ ಏನು ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟಲ್ಲಿ ಆಯ್ಕೆ ಆಗಿರ್ತಾರೆ ಆ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ 1 ವಾರಗಳ ಕಾಲ ಟೈಮನ್ನು ನೀಡಲಾಗುತ್ತೆ ಅಂತ ಇಲ್ಲಿ ನಾನು ತಮಗೆ ಕಳೆದ ವರ್ಷದ ಮಾಹಿತಿ ಆಧಾರದ ಮೇಲೆ ತಮಗೆ ಎಲ್ಲ ವಿಷಯವನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.